ಬಿಜೆಪಿಯಲ್ಲಿ ಹೊಸ ನಾಯಕತ್ವ ಹೇಗೆ ಅನಿಸ್ತಿದೆ ಶೆಟ್ಟರ್ ಅವರಿಗೆ ಈ ಹೊಸ ನಾಯಕತ್ವ? ನೋಡಿ, ಅದೇ ಪಕ್ಷದಲ್ಲಿ ಇದ್ದವರಾದ್ರಿಂದ ನೋಡಿ, ಒಂದು ನಾನು ಹೇಳ್ತೀನಿ, ಅವತ್ತಿನ ಸಂದರ್ಭದಲ್ಲಿ ಅಧ್ಯಕ್ಷ ಆದಾಗೂ ಹೇಳಿದ್ದೀನಿ ನಾನು, ಇವತ್ತು ಯಾರೇ ಅಧ್ಯಕ್ಷರಾಗಲಿ ಅಲ್ಲಿ ಏನದೆ ಒಂದಷ್ಟು ವ್ಯವಸ್ಥೆ ಏನಿದಲ್ಲ ಅದು ಇನ್ನೂ ಸರಿಯಾಗಿಲ್ಲ. ಆ ವ್ಯವಸ್ಥೆ ಸರಿಯಾದಾಗೆ ಒಂದು ಹಂತಕ್ಕೆ ಏನಾರು ಬರ್ಬೋದು. ವ್ಯವಸ್ಥೆ ಅಂದ್ರೆ ಏನು? ಅಧ್ಯಕ್ಷರು ಬೇರೆಯವ್ರದ್ದು ಅಂತಲ್ಲ, ಹಂಗಲ್ಲ, ಯಾರ್ಯಾರು ಓಪನ್ ಆಗಿ ಟೀಕೆ ಮಾಡ್ತಾರೆ. ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಈ ಲಿಂಗಾಯತ ಕಮ್ಯುನಿಟಿ ಅವ್ರ ಹಿಂದೆ ಇದ್ದಾರೆ, ಯಡಿಯೂರಪ್ಪರ ಬಲ ಇದೆ ಅಂತ ಅನ್ಸಲ್ವ ತಮಗೆ? ನೋಡಿ, ಒಂದು ಯಡಿಯೂರಪ್ಪರು ಇದ್ದಾಗ ಲಿಂಗಾಯತ ಬಲ ಆಯ್ತು ಅಂತ ತಿಳ್ಕೊಂಡ್ರು 110 104 ಯಾಕೆ ಲಿಂಗಾಯತ ಬಲ 100% ಆಗಿದ್ದರೆ 120 130 ಸೀಟ್ ಬರ್ತಿದ್ವಿ ನಾವು. ಯಡಿಯೂರಪ್ಪ ಅವ್ರ ಜೊತೆ ಜಗದೀಶ್ ಶೆಟ್ಟರ್ ಮತ್ತೊಂದು ಇದ್ದಿದ್ದಕ್ಕೋಸ್ಕರ ಬಲ ಇತ್ತು ಅಂತ ಡೆಫಿನೆಟ್ಲಿ ಅದನ್ನು ಹೇಳೋದಿಲ್ಲ, ನನ್ನ ಬಗ್ಗೆ ನಾನು ಎಂದೂ ಹೇಳಕ್ಕೆ ಹೋಗೋದಿಲ್ಲ. ನಾನು ಒಂದು ಕಾಂಗ್ರೆಸ್ ಪಾರ್ಟಿಗಳು ಲಿಂಗಾಯತರಿದ್ದಾರೆ ರೀ, ಓಕೆ, ಅವ್ರಿಗೆ ಲಿಂಗಾಯತ ಕೊಟ್ಟು ಬೀಳ್ತಾವೆ. ಶೆಟ್ಟರ್ ಅವರು ಸವದಿ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಹಾಗಾದ್ರೆ ಲಿಂಗಾಯತ ಇದೆ? ಸಮುದಾಯ? ಡೆಫಿನೆಟ್ಲಿ ಇವತ್ತು BJP ಒಳಗೆ ಇವತ್ತು ಎಕ್ಸ್ಪ್ರೆಸ್ ಮಾಡ್ತಾರೆ, ನಿಮ್ಮಿಂದ ಸೌಡಿಯಿಂದ ಇವತ್ತು ಒಂದು 25-30 ಸೀಟು ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು ಅನ್ನುವಂಥದ್ದು ಯಾರು ಹೇಳ್ತಾರೆ? BJP ಅವರು ಹೇಳ್ತಾರೆ, BJP ಲೀಡರ್ಸ್ ಹೇಳ್ತಾರೆ, MLA ex-MLAಗಳು ಹೇಳ್ತಾರೆ. ಇದು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿಯೊಳಗೂ ಐತೆ ಅದು ಅಭಿಪ್ರಾಯ. ನಮ್ಮ ಕಿವಿ ಕೂಡ ಹೇಳಿರೋದು, ಅಂದರೆ ನಮ್ಮ ಹತ್ರ ಕೂಡ ಹೇಳಿರೋದು, ಹೌದು ಶೆಟ್ಟರು ಸೌದಿಯವರು ಹೋದ ನಂತರ ಒಂದಷ್ಟು ನಮಗೆ ಡ್ಯಾಮೇಜ್ ಆಯಿತು, ಇದ್ದಿದ್ರೆ ಲಾಭ ಆಗ್ತಾ ಇತ್ತು ನಮ್ಮ ಪಕ್ಷದಲ್ಲಿ ಅಂತ. ಇದೇ ಮಾತನ್ನು ಒಂದು ಹೇಳಿದ್ರು, ಪಕ್ಷ ಬಿಟ್ಟು ಹೋದರು, ಕಾಂಗ್ರೆಸ್ಗೆ ಹೋದರು, ಒಂದು ಅಂದರೆ ಅಧಿಕಾರಕ್ಕೋಸ್ಕರ ಹೋಗಿಲ್ಲ. ಆದರೆ ಸಚಿವ ಸ್ಥಾನ ರೇಸ್ನಲ್ಲಿ ಅನ್ನೋದಕ್ಕಿಂತ ನಾವು ಮೊದಲೇ ಹೆಸರು ಕೊಟ್ಟಿದ್ದು ಜಗದೀಶ್ ಶೆಟ್ಟರು, ಲಕ್ಷ್ಮಣ್ ಸವದಿ ಅಂತ. ಯಾಕೆ ಸಚಿವರಾಗಲಿಲ್ಲ ಇಬ್ಬರು ಕೂಡ? ನೋಡಿ, ನಾನು ಯಡಿಯೂರಪ್ಪವರಿದ್ದಾಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಬೊಮ್ಮಾಯಿ ಅವರು ಸರ್ಕಾರ ಬಂದಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ವಾಲಂಟ್ರಿ. ನಾನು ಬೊಮ್ಮಾಯಿಯವ್ರ ಕ್ಯಾಬಿನೆಟ್ದಲ್ಲಿ ಮಿನಿಸ್ಟರ್ ಆಗೋದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ. ಇಲ್ಲೇ ನಾನು ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು, ಕಾಂಗ್ರೆಸ್ ಗೌರ್ಮೆಂಟು, ಅಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕಂತ ಏನೋ ಒಂದು ಪ್ರಯತ್ನ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವ್ರು ಕೊಡ್ಬೋದಾಗಿತ್ತಲ್ಲ? ಅವ್ರು ಕೊಡ್ಬೋದಾಗಿತ್ತು, ಆದರೆ ನಾನು ಎಂದೂ ಪ್ರೆಷರ್ ಮಾಡಿಲ್ಲ. ಮತ್ತು ನನಗೆ ನೋಡ್ರಿ, ಒಂದು ಏನು ಸ್ವಾಭಿಮಾನಕ್ಕೆ ಧಕ್ಕೆ ಎತ್ತಿತ್ತು, ಗೌರವಕ್ಕೆ ತೊಂದರೆ ಆಯಿತು, ಆ ಹಿನ್ನೆಲೆಯಲ್ಲಿ ಬೇಜಾರಾಗಿ ಇವತ್ತು ಫೈಟ್ ಮಾಡಿದೆ ನಾನು. ಅದು ಸತ್ತಿರ್ಬೋದು ಇಲೆಕ್ಷನ್ದಲ್ಲಿ, ಆದರೆ ಅದರಿಂದ ಇಫೆಕ್ಟ್ ಏನಾಯಿತು ಅನ್ನೋದು ಇವತ್ತು ಗುರ್ತಿದೆ. ಅದು ಸತ್ಯ ಸರ್.